ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಬ್ಲಾಗ್ ಹೊಸದಾಗಿ ನೋಡ್ತಿದ್ರೆ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಆಲ್ರೆಡಿ ನನ್ನ ಬ್ಲಾಗ್ ನೋಡ್ತಿದ್ರೆ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವಾಗ ಏನು ಸ್ಪೆಷಲ್ ಅಂದರೆ ನಾನು ಮತ್ತು ನನ್ನ ಫ್ರೆಂಡ್ ಆ್ಯಂಡ್ ನನ್ನ ತಂಗಿ ನಾವು ಬಂದಿರೋದು ಲೆದರ್ ಮೈಕೋಟ್. ಸೊ ನನ್ನ ಔಟ್ಫಿಟ್ ಶಾಪ್ ಫಾರ್ ಟುಡೇ. ನನ್ನ ಫ್ರೆಂಡ್ ಸಿನ್ಸ್ ಒಂದಷ್ಟು ವ್ಲಾಗಲ್ಲಿ ನನ್ನ ರೀಲಲ್ಲಿ ನೋಡಿರ್ತೀರ ಅವಳನ್ನ, ಬಟ್ ವೆರಿ ಸ್ಪೆಷಲ್ ಪರ್ಸನ್ ನನಗಂತೂ. ಇಂಟ್ರಡ್ಯೂಸಿಂಗ್ ಪ್ರೀತಿ. ಆ್ಯಕ್ಚುಲಾಗಿ ನಾನು ಯಾವತ್ತೂ ಅವಳನ್ನ ಪ್ರೀತಿ ಅಂತ ಕರೆಯಲ್ಲ, ಯಾವಾಗಲೂ ಬೇಬ್ 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 ಅಂತಿರ್ತೀವಿ. ಈವನ್ ಶೀ ಕಾಲ್ಸ್ ಮೀ ಬೇಬ್. ಸೊ ನಾವಿಬ್ಬರು ಇವತ್ತು ಲೆವೆಲ್ಸಲ್ಲಿದ್ದೀವಿ. ಚೆನ್ನಾಗಿ ತಿಂದು ನಾನು ರಿವ್ಯೂ ಕೊಡ್ತೀನಿ ಹೆಂಗಿದೆ ಫುಡ್ಡು ಅಂತ. ಬಿಕಾಸ್ ನಾನು ಫೋಟೋಸಲ್ಲಿ ಗೂಗಲಲ್ಲಿ ನೋಡ್ದಂಗೆ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಆ್ಯಂಡ್ ದೆನ್ ಹಿಯರ್ ವಿ ಹ್ಯಾವ್ ವೈಷ್ಣವಿ. ನಾವು 3 ಜನ ಬಂದಿರೋದು. ಚೆನ್ನಾಗಿ ತಿಂದು ಯೂಸ್ ಕೊಡ್ತೀನಿ. ಒಳಗಡೆ ಹೋಗೋಣ ಹೆಂಗಿದೆ ಅಂತ ಬನ್ನಿ. ಕಂಪಲ್ಸ್ ಎಂಟ್ರಿ ಆಗಿದ ತಕ್ಷಣ ಫುಲ್ ನೀರು ವಾಟರ್ ಇದೆ. ಸೀರಿಯಸ್ಲಿ ಕಾಣ್ಬೋದು ನೋಡಿ. ಐ ಆಮ್ ಜಸ್ಟ್ ಲವ್ವಿಂಗ್. ಬೆಂಗಳೂರಲ್ಲೂ ಈ ಥರ ವಾಟ್ರ್ ಫಾಲ್ ಬರೋಂಗೆಲ್ಲ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಯು ಕುಡ್ ಸಿ ಫಸ್ಟ್ ಫ್ಲೋರ್. ವಿ ಆರ್ ಗೆಟಿಂಗ್ ಇನ್ ಟು ಫಸ್ಟ್ ಫ್ಲೋರ್. ಅವರಿಬ್ಬರು ಸ್ವಲ್ಪ ಶೈ ಪೀಪಲ್ಸ್. ಅವರು ತುಂಬ ವೀಡಿಯೋದಲ್ಲಿ ಬರಲ್ಲ ನೋಡಿ. ನರ್ಲಿಕ್ಕೆ ನೀನು ಮುಗಿಸ್ಕೊಬಿಡು, ನೀನು ವೀಡಿಯೋ ಮಾಡ್ಕೊ, ನಾವು ಆಮೇಲೆ ಬರ್ತೀವಿ, ನಮ್ಮನ್ನಂತೂ ತುಂಬ ಶೋಕೇಸ್ ಮಾಡಬೇಡ ಬ್ಲಾಗಲ್ಲಿ ಅಂತ ಹೇಳ್ತಿರ್ತಾರೆ. ಈಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಬಂದು ಒಂದೊಂದು ಕೌಂಟ್ರು. ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇಬ್ಬಿಬ್ಬರೇ ಇರ್ತಾರೆ, ಬಿಕಾಸ್ ಆ ಕಡೆಗೆ ಹೋಗ್ಬೇಕು. 2 ಚೇರ್ ಸೀಟರ್ಸ್ ಇದೆ ಇಲ್ಲಿ. ಮೋಸ್ಟ್ ಆಫ್ ದೆಮ್ ಕಪಲ್ಸೇ ಇರ್ತಾರೆ. ಸೊ ಇಟ್ಸ್ ನಾಟ್ ಮೈ ಕೌಂಟರ್. ಅದಕ್ಕೆ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಿದ್ದೀವಿ 3 ಮೆಂಬರ್ಸ್ ಆಗಿರೋದ್ರಿಂದ. ಬಟ್ ಕಪಲ್ಸ್ ಕೂತಿದ್ದಾರೆ, ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಬೇಡ. ವೈಶ್ ಅವಳಂತೂ ಬರೋಲ್ಲ ವೀಡಿಯೋದಲ್ಲಿ, ನಾವಾದರೂ ಹೋಗೋಣ. ಸೊ ಸೆಕೆಂಡ್ ಫ್ಲೋರ್ ನಮಗೆಲ್ಲ, ಬಿಕಾಸ್ ಕಪಲ್ಸಿಗೆ ಮಾತ್ರ ಅಂದ್ಕೊಂಡು ನಾವಿಬ್ಬರು ಥರ್ಡ್ ಫ್ಲೋರ್ಗೆ ಹೋಗ್ತಿದ್ದೀವಿ. ವಿ ಆರ್ ಗೆಟಿಂಗ್ ಸಿಟ್ ಆನ್ ಒನ್ ಟೇಬಲ್. ಬನ್ನಿ ಗೈಸ್, ಐ ಆಮ್ ಇನ್ ದಿಸ್ ಥರ್ಡ್ ಫ್ಲೋರ್. ಲಿಟ್ರಲಿ ಕ್ರೇಜಿ ಆಗಿದೆ. ಕ್ರೇಜಿ ಆಗಿದೆ. ಇಷ್ಟ ಮೆನ್ಯೂನೇ ಏನಾದರೂ ಮಾಡ್ಬೋದು. ಮೆನ್ಯೂನೇ ನಿನಗೆ ಕೊಟ್ಟಿದ್ದೀನಿ. ಸೊ ನಿನಗೆ ಇಷ್ಟ ಬಂದಾಗ ನೀನು ಆರ್ಡ್ರ್ ಮಾಡು. ಚಿಕನ್. ಸೊ ಶೀಸ್ ಟೆಲಿಂಗ್ ಚಿಕನ್ನು ಪ್ರಾನ್ಸ್ ಅಂತೆಲ್ಲ ಹೇಳ್ತಿದ್ದಾರೆ. ಇಸ್ ಬಿಸಿ. ಮೋಸ್ಟ್ ಆಫ್ ದ ಟೈಮ್ ಯೂಸ್ ಬಂದರೆ ನಾನಂತೂ ಆರ್ಡ್ರೇ ಮಾಡಲ್ಲ. ನಾನು ಬೇಬೆ ಆರ್ಡ್ರ್ ಮಾಡಿದ್ದಾಳೆ. ಬಿಕಾಸ್ ಅವಳೇನೇ ಆರ್ಡ್ರ್ ಮಾಡಿ ಚೆನ್ನಾಗೈತೆ. ಆ್ಯಕ್ಚುಲ್ ಆಗತ್ತೆ ಹೇಳೋಕ್ಕಿಂತ, ಬಿಕಾಸ್ ಅವಳೇನೇ ಆರ್ಡ್ರ್ ಮಾಡಿದ್ರು ಚೆನ್ನಾಗಿರುತ್ತೆ, ಅದೊಂದು ಕಾನ್ಫಿಡೆನ್ಸು. ಆ್ಯಂಡ್ ಮೋಸ್ಟ್ ಆಫ್ ದ ಲೊಕೇಶನ್ ನಾನು ಎಲ್ಲಿಗೆ ಹೋಗಬೇಕು, ಈ ರೆಸ್ಟೋರೆಂಟ್ ಆಗಿರಲಿ ಅದೆಲ್ಲನೂ ಅವಳೇ ಸೆಲೆಕ್ಟ್ ಮಾಡೋದು, ನಾನು ಸೆಲೆಕ್ಟ್ ಮಾಡಲ್ಲ. ಟ್ರಿಪ್ಸ್ ಆಗಿದ್ದರೆ ದೀಕ್ಷಿತ ಸೆಲೆಕ್ಟ್ ಮಾಡ್ತಾಳೆ, ಬೆಂಗಳೂರು ಒಳಗಡೆ ಆಗಿದ್ದರೆ ಇವಳು ಸೆಲೆಕ್ಟ್ ಮಾಡ್ತಾಳೆ. ಸೊ ಐ ಹ್ಯಾವ್ ಗುಡ್ ಪ್ಲ್ಯಾನರ್ಸ್ ನನ್ನ ಟೀಮಲ್ಲಿ, ನನ್ನ ಗ್ಯಾಂಗಲ್ಲಿ. ಟೀಮ್ ಅಂತ ಇದ್ದೀನಿ, ವೆಬ್ ಕಾರ್ಪೊರೇಟಿಗೆ ಹೋಗಿ ಸೊ ನನ್ನ ಗ್ಯಾಂಗಲ್ಲಿ ನಮ್ಮ ಜೊತೆ ಇದ್ದಾರೆ ವೈಷ್ಣವಿ ಅವರು. ಸೊ ಇಟ್ಸ್ ಪ್ರೀತಿ ತಂಗಿ. ನನಗೂ ತಂಗಿ ಆಗ್ಬಿಟ್ಟವಳೆ. ಎಷ್ಟೊಂದ್ಸಲಿ ಆಚೆ ಎಲ್ಲ ಹೋಗಿ ಮಾಡ್ತಿದ್ದಾಳೆ ಪಾಪ. ಹುಡುಕಿ ಮಾಡ್ತಿದ್ದಾಳೆ. ಸೊ ಆರ್ಡ್ರ್ ಆಯಿತು. ಬಂದಿದ ತಕ್ಷಣ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಹಾಗೆ ಇಲ್ಲಿ IPL ಸಹ ನಡೆಯುತ್ತೆ. ಚಾಕ್ಲೇಟ್ ವ್ಯಾಲೆಟೇನೋ ಇದೆ. ಸ್ಯಾಂಡ್ ಚಾಕ್ಲೇಟ್ ಕೇಕ್ ನಿಮ್ಗೆ ಗೊತ್ತಾನೆ ನಂಗೆ ಚಾಕ್ಲೇಟ್ ಇಷ್ಟ ಅಂತ. ಚಾಕ್ಲೇಟ್ ಫ್ಲೇವರು ಒಂದು ಮಾಡಿಬಿಡು. ಜಸ್ಟ್ ಅಬೌವ್ ಯೋರ್ ಕಾಣಿಸ್ತಿದ್ಯಾ ಬೇರೆ? ಕ್ಯೂಟಾಗಿ ಕಾಣಿಸ್ತಿದ್ಯಾ? ನಮ್ಮ ಮ್ಯಾಚ್ ನಡೀತಿದೆ. ಸಾರಿ, ಅದು ನೆನ್ನೆ ಇದು, ಬಟ್ ಇವತ್ತು ನಡೆಸ್ತಿದ್ದಾರೆ. ಬಟ್ ಎವ್ರಿ ಡೇ ಮ್ಯಾಚ್ ನಡೆಯುತ್ತೀವಿ. ಯು ಕ್ಯಾನ್ ಸಿಟ್ ಆ್ಯಂಡ್ ವಾಚ್. ಸ್ಕ್ರೀನಿಂಗ್ ಇದೆ ದೊಡ್ಡದು. ಆರಾಮ್ಸೆ ನೋಡಿಕೊಂಡು ಟೈಮ್ನ ಆರಾಮ್ಸೆ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಕೊಲೀಗ್ಸ್ ಜೊತೆ. ಆ್ಯಕ್ಚುಲಿ ಅದು ಫಸ್ಟು ತಲೆಗೆ ಬರಲಿಲ್ಲ. ಸೊ ಕಪಲ್ಸ್ ಜೊತೆ ಎಲ್ಲ ಬಂದು ನೋಡ್ಬೋದು. ನನಗಂತೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ. ಬಿಕಾಸ್ ಇದೆಲ್ಲ
ಲೈಕ್ ಒಂಥರ ಚೆನ್ನಾಗಿದೆ, ನೇಚರಿಸ್ಟಿಕ್ ಆಗಿ ವಾಟರ್ ಎಲ್ಲ ಇದೆ. ಸೊ ನಾವು ಆರ್ಡ್ರ್ ಮಾಡಿದ್ದು ಆರ್ಡ್ರ್ ಬಂತು. ರೆಡಿನಾ ತಿನ್ನೋಕ್ಕೆ? ನನಗಂತೂ ಹೊಟ್ಟೆ ಹಸಿತಿದೆ, ನಾನಂತೂ ರೆಡಿ ಆಗಿದ್ದೀನಿ. ಸೊ ತಿಂದು ಮುಗಿಸುವ. ಬೇಬ್ ಬಿರಿಯಾನಿ ಹೇಳು ಬೇಬ್, ಒಂದು ಬಿರಿಯಾನಿ ಹೇಳು ಬೇಬ್. ಇದು ಆ್ಯಕ್ಚುಲಾಗಿ ಫುಡ್ ಅಂತೂ ಮಸ್ತಾಗಿದೆ, ಅದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜಸ್ಟ್ ಈಟಿಂಗ್ ಇದೆ. ಆ್ಯಂಡ್ ಇದನ್ನೇನು ಮ್ಯಾಚ್ ಬರ್ತಿದೆ. ಐ ಥಿಂಕ್ ದ ಬೆಸ್ಟ್ ಟೇಬಲ್. ಥ್ಯಾಂಕ್ ಯು. ದ ಬೆಸ್ಟ್ ಟೇಬಲ್ ನಮಗೆ ಬಂದಿರೋದು ಹೇಳ್ಬೇಕಂದ್ರೆ. ಫುಡ್ ನಿಜ ಚೆನ್ನಾಗಿದೆ, ಹೆವಿ ಅನ್ನಿಸ್ತೀರ, ಮೈಲ್ಡ್ ಅನ್ನಿಸ್ತೀರ, ಸಿಕ್ಕಾಪಟ್ಟೆ ಮೈಲ್ಡ್ ಆಗಿದೆ. ಗೈಸ್, ಹುಡುಗಿರು ವಾಶ್ರೂಮಿಗೆ ಬಂದು ಒಂದ್ಸಲಿ ಮಿರರಲ್ಲಿ ನಮ್ಮನ್ನು ನಾವು ನೋಡಿಕೊಂಡು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡಿಲ್ಲ ಅಂದರೆ ಅದೊಂಥರ ಕಂಪ್ಲೀಟೇ ಆಗಲ್ಲ. ನಾನು ಬೇರೆ ಚೆನ್ನಾಗಿ ಫೋಟೋ ಹಿಡಿಯೋದು, ಸ್ನ್ಯಾಪ್ಸ್ ಎಲ್ಲ ನಾನು. ಬರ್ಡೇ ಬೇರೆ ಎಲ್ಲ ಹಿಂದೆ ಮಸ್ಕೆಟ್ ತೊಗೊಂಡೋಗಿದ್ದೇವೆ. ಟ್ರೈ ದಿಸ್, ಸಕ್ಕದಾಗಿದೆ. ಇವಾಗ ಬೇರೆ ಟೇಸ್ಟ್ ಬರ್ತಿದೆ. ದಿಸ್ ಇಸ್ ಸಮಥಿಂಗ್ ಯೂನಿಕ್ ಅಲ್ವಾ? ಸೀರಿಯಸ್ ಆಗಿ ಮಸ್ತಾಗಿದೆ. ನಂಗೆ ಡೆಸರ್ಟ್ ಅಂದ್ರೆ ಮೊದಲೇ ಪ್ರಾಣ. ನಾನು ಬೇರೆ ಸಕ್ಕದಾಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತ ಅರ್ಥ. ಮುಗೀತು ಕತೆ. ಎಂಜಾಯ್ ಮಾಡ್ತೇವೆ, ವಿಡಿಯೋ ಆಗಿರೋದೇ ಗೊತ್ತಿಲ್ಲ. ಹೇಗಿದೆ ವೈಶ್? ಹೆಂಗಿತ್ತು ಫುಡ್ ಎಲ್ಲ? ಚೆನ್ನಾಗಿತ್ತಲ್ಲ? ನಾವಂತೂ ಚೆನ್ನಾಗಿ ತಿಂದಿದ್ದೀವಿ. ಡೆಸರ್ಟ್ ಅಂತೂ ಅನ್ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಾಗಿ ಜಸ್ಟ್ ನಾವು ಸ್ಪೂನ್ ತೊಗೊಂಡು ತಿಂದ್ವಿ ಆ್ಯಂಡ್ ದೆನ್ ಇನ್ಸೈಡ್ ಕ್ರೀಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಂತೂ ನೆಕ್ಸ್ಟ್ ಲೆವೆಲ್. ನಾನು ಮೇ ಬೆಳ್ತಿರೋ ನೆಕ್ಸ್ಟ್ ಇಲ್ಲೇ ಫಿಕ್ಸ್ ಆಗಿಬಿಡ್ತೀವಿ ಅಂತ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಅದಕ್ಕೆ ಆಲ್ರೆಡಿ ಹೊಟ್ಟೆ ತುಂಬಿದೆ. ವೈಷ್ಣವಿಗೋಸ್ಕರ ಬಂದಿರುವಂತಿಲ್ಲ, ಅವಳಷ್ಟು ತಿನ್ನಲ್ಲ ಅದು ಗೊತ್ತು. ಬಟ್ ನೋಡೋಣ, ಕಾಂಪಿಟೇಷನ್ ಇಟ್ಟಿದ್ವಿ. ಅಲ್ಲಿ ಯಾವ್ಯಾವ ಡ್ರಿಂಕ್ಸ್ ಬಾಟಲ್ಸ್ ಇದೆಯೋ ನಂಗೆ ಯಾವ ಬ್ರ್ಯಾಂಡು ಗೊತ್ತಿಲ್ಲ ಅಲ್ಲಿ. ನನಗಂತೂ ಲಿಟ್ರಲಿ ಗೊತ್ತಿಲ್ಲ ಯಾವುದಂದ್ರೆ ಯಾವ ಬ್ರ್ಯಾಂಡು ಗೊತ್ತಿಲ್ಲ ಅಲ್ಲೆಲ್ಲ ನನಗೆ. ನಮ್ಮ IPL ಸ್ಟ್ರೀಮಿಂಗ್ ಅಲ್ಲಿ ನಡೆಯುತ್ತೆ. ಅದು ನಮ್ಮ ಟೇಬಲ್ ಇದ್ದಿದ್ದು. ಹುಡುಗ ಇದ್ದಾನೆ, ಹುಡುಗಿ ಅಂತೂ ಈ ಕಡೆ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಬಿಲ್ ಪೇ ಆಯಿತು. ಹೊರಡೋಣವಾ? ಹೆಂಗಿತ್ತು ಫುಡ್ಡು? ಹೆಂಗೆ ಸ್ಪೆಷಲಾಗಿ ಕೇಳ್ಬೇಕಾ? ಚೆನ್ನಾಗಿತ್ತು. ಬೆಳಗು ಮನೆಗೂ ನಮ್ಮ ಊಟ, ನಮ್ಮ ಫೋಟೋಶೂಟ್ಸ್ ಎಲ್ಲ ಮುಗೀತು. ಮಸ್ತಾಗಿತ್ತು. ಬಾರೆ ವೈಷ್ಣವಿ. ಸೊ ಎಲ್ಲ ಸಖತ್ತಾಗಿತ್ತು. ಒಳಗಡೆ ಬಂದರೆ ಬಿಲ್ಡಿಂಗ್ ಅಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫುಡ್ ಅಂತೂ ಒಂದೊಂದೇ ತಿಂತಿದ್ರೆ ಒನ್ ಮೋರ್ ಅಂತ ಹೇಳೋ ಥರ ಇತ್ತು. ಆ್ಯಂಡ್ ಲಾಸ್ಟಲ್ಲಿ ಡೆಸರ್ಟ್ ಆ್ಯಕ್ಚುಲಾಗಿ ಅನ್ಎಕ್ಸ್ಪೆಕ್ಟೆಡ್ ಹೇಳ್ಬೇಕಂದ್ರೆ ಐ ಜಸ್ಟ್ ಲವ್ಡ್ ಇಟ್ ಅಂತಲೇ ಹೇಳ್ಬೋದು. ನಾವು ಕೊಟ್ಟಿದ್ದು ಆ್ಯಕ್ಚುಲಿ 1 ಪೀಸ್ ಅಲ್ವಾ, ಬಟ್ ನಾವು 3 ಜನ ತಿಂತಾನೆ ಇದ್ದೀವಿ. ಬಟ್ ಇಟ್ ವಾಸ್ ಲೈಕ್ ಕಂಪ್ಲೀಟೇ ಆಗ್ತಿರ್ಲಿಲ್ಲ, ಅಷ್ಟು ಇತ್ತು. ಮೇ ಬಿ ಬರ್ಡೇಸ್ಗೂ ಅದು 1 ಕೇಕ್ ಆರ್ಡರ್ ಮಾಡಿದ್ರೆ ಸಾಕು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.